ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಮದ್ಯ ಮಾರಾಟಕ್ಕೆ ಚಿಂತಾಮಣಿಯಲ್ಲಿ ಮಾಲೀಕರು ಸಿದ್ಧತೆ. ಕೊರೋನಾ ಹಿನ್ನೆಲೆ ಇಡೀ ರಾಜ್ಯದಾದ್ಯಂತ ಮದ್ಯದಂಗಡಿ ಲಾಕ್ ಮಾಡಲಾಗಿತ್ತು. ನಿನ್ನೆ ಸರ್ಕಾರ ಮೇ 4ರಿಂದ ಮದ್ಯದಂಗಡಿ ತೆರೆಯಲು ನಿರ್ಧರಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಆಗಲೇ ಮದ್ಯ ಮಾರಾಟಕ್ಕೆ ಮಾಲೀಕರು ಸಿದ್ಧತೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್ ಠಾಣೆಯಲ್ಲಿ ಮದ್ಯದಂಗಡಿ ಮಾಲೀಕರ ಸಭೆಯನ್ನು ನಡೆಸಿ ಸರ್ಕಾರದ ಆದೇಶದಂತೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ ಮಾರಾಟಕ್ಕೆ ಅವಕಾಶ ನೀಡಿದೆ. ಆದರೆ ಚಿಂತಾಮಣಿ ನಗರದಲ್ಲಿ ಈಗಾಗಲೇ ಪ್ರತಿಯೊಂದು ವಹಿವಾಟಕ್ಕೂ ಬೆಳಗ್ಗೆ 6 ಗಂಟೆಯಿಂದ 11 ಗಂಟೆಯವರೆಗೂ ಅವಕಾಶ ಮಾತ್ರ ಕಲ್ಪಿಸಿದ್ದು, ಒಬ್ಬೊಬ್ಬರಿಗೆ ಒಂದೊಂದು ಸಮಯ ನಿಗದಿಪಡಿಸುವುದು ಸೂಕ್ತವಲ್ಲ. ಆದ್ದರಿಂದ ಎಲ್ಲ ಮದ್ಯದಂಗಡಿಗಳು ನಗರದಲ್ಲಿ ಇದೀಗ ನಿಗದಿಪಡಿಸಿರುವ ಸಮಯವನ್ನು ಪಾಲಿಸುವಂತೆ ಮನವಿ ಮಾಡಿದರು. ಆದರೆ ಸರ್ಕಾರ ನಿಗದಿಪಡಿಸಿರುವ ವೇಳೆಯನ್ನು ಅಬಕಾರಿ ಇಲಾಖೆ ಬದಲಾಯಿಸಲು ಆಗದೇ ಇರುವುದರಿಂದ ಮದ್ಯದ ಅಂಗಡಿ ಸಮಯದ ಬಗ್ಗೆ ಇರುವ ಗೊಂದಲ ಇನ್ನೂ ಅಂತಿಮಗೊಂಡಿಲ್ಲ. ಇನ್ನು ಮದ್ಯದಂಗಡಿಗಳಲ್ಲಿ ಮದ್ಯ ಮಾರಾಟದ ಸಂದರ್ಭದಲ್ಲಿ ಕಡ್ಡಾಯವಾಗಿ 6 ಅಡಿ ಅಂತರ ಕಾಯ್ದುಕೊಳ್ಳಬೇಕಾಗಿದ್ದು, ಒಂದು ಬಾರಿಗೆ 5 ಜನ ಮಾತ್ರ ಅಂಗಡಿಯನ್ನು ಪ್ರವೇಶ ಮಾಡಲು ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ನಗರದ ಬಹುತೇಕ ಮದ್ಯದಂಗಡಿಯ ಮಾಲೀಕರು ನಗರದಲ್ಲಿ ಈಗಾಗಲೇ ಮರಗಳಿಂದ ಬ್ಯಾರಿಕೇಡ್ಗಳನ್ನು ನಿರ್ಮಾಣ ಮಾಡುವ ಕಾಯಕದಲ್ಲಿ ಸಹ ತೊಡಗಿದ್ದಾರೆ.